ನಮಸ್ಕಾರ, ಹೇಗಿದ್ದೀರಾ? ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ. ಅಂದ್ರೆ 1,000 ಸಬ್ಸ್ಕ್ರೈಬರ್ ಹಾಗೂ 4,000 ವಾಚರ್ಸ್. ಖುಷಿಯಾಗಿ ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಕೂಡ ಮಾಡ್ತೀರಾ. ನಂತರ ನಿಮ್ಗೆ ಈ ತರದ ಮೇಲ್ ಬಂದ್ರೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಮೇಲ್ ನಲ್ಲಿ ನಿಮ್ಮ ಚಾನೆಲ್ ನಲ್ಲಿ ರಿಯೂಸ್ ಕಂಟೆಂಟ್ ಇದೆ ಅಂತ ತೋರಿಸುತ್ತೆ. ಸೊ ಈ ರಿಯೂಸ್ ಕಂಟೆಂಟ್ ಅಂದ್ರೆ ಏನು, ಅದ್ಯಾಕೆ ಬರುತ್ತೆ, ಇದರ ಡೀಟೇಲ್ ವಿಡಿಯೋ ನಾನು ಆಲ್ರೆಡಿ ಮಾಡಿದೀನಿ. ಈ ಒಂದು ವಿಡಿಯೋದಲ್ಲಿ ರಿಯೂಸ್ ಕಂಟೆಂಟ್ ಬಂದ್ಮೇಲೆ ಅಪೀಲ್ ವಿಡಿಯೋನ ಹೇಗೆ ಶೂಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಪ್ರತಿ ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗಲಿದೆ. ಆದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದ್ರೆ ಅಪೀಲ್ ವಿಡಿಯೋ ಅಪ್ಲೈ ಮಾಡೋಕ್ಕೂ ಯೂಟ್ಯೂಬ್ ಅವರಿಂದ ಸ್ವಲ್ಪ ರೂಲ್ಸ್ ಅಂಡ್ ಕಂಡೀಷನ್ಸ್ ಕೂಡ ಇದೆ. ಸೊ ಆ ಕಂಡೀಷನ್ಸ್ ಏನಿದೆ, ಯಾವ ಲ್ಯಾಂಗ್ವೇಜ್ ಅಲ್ಲಿ ವಿಡಿಯೋನ ನೀವು ಶೂಟ್ ಮಾಡಬೇಕು, ವಿಡಿಯೋದಲ್ಲಿ ಏನೆಲ್ಲ ನೀವು ತಿಳಿಸಬೇಕು, ವಿಡಿಯೋನ ಹೇಗೆ ಶೂಟ್ ಮಾಡಬೇಕು ಅಂತ ಒಂದು ಡೆಮೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೆಲ್ಲ ಆದ್ಮೇಲೆ ವಿಡಿಯೋನ ಸರಿಯಾದ ರೀತಿಯಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು, ಮತ್ತೆ ನಿಮ್ಮ ಚಾನಲ್ ಯಾವಾಗ ಮಾನಿಟೈಸ್ ಆಗುತ್ತೆ, ಎಲ್ಲಾ ಡೀಟೇಲ್ಸ್ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗಲಿದೆ. ಸೊ ಈಸಿಯಾಗಿ ಗೊತ್ತಾಗ್ಲಿಕ್ಕೆ ವಿಡಿಯೋನ 3 ಪಾರ್ಟ್ ಆಗಿ ಡಿವೈಡ್ ಮಾಡೋಣ. ಫಸ್ಟ್ ಪಾರ್ಟ್ ಅಲ್ಲಿ ಅಪೀಲ್ ವಿಡಿಯೋಗೆ ಏನೆಲ್ಲ ರೂಲ್ಸ್ ಅಪ್ಲೈ ಆಗುತ್ತೆ, ಏನೆಲ್ಲ ನಾವು ಫಾಲೋ ಮಾಡಬೇಕು, ವಿಡಿಯೋದಲ್ಲಿ ಏನೆಲ್ಲ ಹೇಳ್ಬೇಕು, ಏನೆಲ್ಲ ಹೇಳ್ಬಾರ್ದು, ಎಲ್ಲದನ್ನ ನೋಡೋಣ. ಸೆಕೆಂಡ್ ಪಾರ್ಟ್ ಅಲ್ಲಿ ವಿಡಿಯೋನ ಹೇಗೆ ಶೂಟ್ ಮಾಡ್ಬೇಕಂತ ತಿಳ್ಕೊಳ್ಳೋಣ. ಥರ್ಡ್ ಪಾರ್ಟ್ ಅಲ್ಲಿ ಬಂದು ಆ ಅಪೀಲ್ ವಿಡಿಯೋನ ಯೂಟ್ಯೂಬ್ ಅವರಿಗೆ ಹೇಗೆ ಸಬ್ಮಿಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಸಬ್ಮಿಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ಬಹಳಷ್ಟು ಜನ ಇಲ್ಲೇ ತಪ್ಪು ಮಾಡೋದು. ಸೊ ಫಸ್ಟ್ ಗೆ ರೂಲ್ಸ್ ಬಂದ್ಬಿಟ್ಟು, ನಿಮ್ಮ ಅಪೀಲ್ ವಿಡಿಯೋ ಟೈಟಲ್ ಬರೇ ಅಪೀಲ್ ವಿಡಿಯೋ ಅಂತ ಮಾತ್ರ ಇರ್ಲಿ. ಅದರ ಡಿಸ್ಕ್ರಿಪ್ಷನ್ ಆಗ್ಲಿ, ಥಂಬ್ನೇಲ್ ಆಗ್ಲಿ ಅಥವಾ ಟ್ಯಾಗ್ಸ್ ಆಗ್ಲಿ ಏನು ಕೊಡಕ್ ಹೋಗ್ಬೇಡಿ. ಹಾಗೂ ಆ ವಿಡಿಯೋ ಡ್ಯೂರೇಷನ್ 5 ನಿಮಿಷವರೆಗೂ ಮಾತ್ರ ಇರ್ಲಿ. 5 ನಿಮಿಷ ಮೇಲೆ 1 ಸೆಕೆಂಡ್ ಆದ್ರೂ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ಒಂದು ವಿಡಿಯೋ ಅನ್ಲಿಸ್ಟೆಡ್ ಅಲ್ಲೇ ಇರಲಿ. ಅದನ್ನ ಪಬ್ಲಿಕ್ ಹಾಗೂ ಪ್ರೈವೇಟ್ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಯಾವ ಚಾನಲ್ ಗೆ ರಿಯೂಸ್ ಕಂಟೆಂಟ್ ಬಂದಿರುತ್ತಲ್ಲ ಆ ಚಾನಲ್ ಇಂದಾನೇ ಆ ಒಂದು ವಿಡಿಯೋ ಅಪ್ಲೋಡ್ ಆಗಬೇಕು. ನಿಮ್ಮ ಸೆಕೆಂಡರಿ ಚಾನಲ್ ಇದ್ರೆ ಅದರಿಂದ ಮಾಡಕ್ಕೆ ಹೋಗ್ಬೇಡಿ. ಈ ಒಂದು ಅಪೀಲ್ ವಿಡಿಯೋನ ನೀವು ಇಂಗ್ಲಿಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಬೇಕು. ಅಪೀಲ್ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಮತ್ತೆ ಯೂಟ್ಯೂಬ್ ಅವರಿಂದ ರೆಸ್ಪಾನ್ಸ್ ಬರೋವರೆಗೂ ಯಾವುದೇ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ರೀಸೆಂಟ್ ವಿಡಿಯೋದಲ್ಲಿ ನಿಮ್ಮ ಅಪೀಲ್ ವಿಡಿಯೋನೇ ಅಲ್ಲಿ ಕಾಣಿಸ್ತಿರ್ಬೇಕು. ಸೊ ಇದೆಲ್ಲ ವಿಡಿಯೋ ಶೂಟ್ ಮಾಡಕ್ಕೆ ಏನೆಲ್ಲ ರೂಲ್ಸ್ ಇದೆ ಅಂತ ಗೊತ್ತಾಯ್ತು. ಸೊ ಈಗ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಶನ್ ಹೇಳ್ಬೇಕಂತ ನೋಡೋಣ. ಫಸ್ಟ್ ನಿಮ್ಮ ಚಾನಲ್ ಹೆಸರನ್ನ ಹೇಳಿ. ನಂತರ ನಿಮ್ಮ ಚಾನಲ್ ನಲ್ಲಿ ಯಾವ ತರದ ಕಂಟೆಂಟ್ ನ ನೀವು ಪೋಸ್ಟ್ ಮಾಡ್ತೀರಾ ಅಂತ ತಿಳಿಸಿ. ಹಾಗೇನೆ ನೀವು ಹೇಗೆ ಶೂಟ್ ಮಾಡ್ತೀರಾ, ಎದ್ರಿಂದ ಎಡಿಟ್ ಮಾಡ್ತೀರಾ ಅಂತಾನು ತಿಳಿಸಿ. ಇನ್ ಕೇಸ್ ನಿಮ್ಮ ಒಂದು ಚಾನಲ್ ವಾಯ್ಸ್ ಓವರ್ ಚಾನಲ್ ಇದೆ ಅಂದ್ರೆ ನೀವು ವಾಯ್ಸ್ ಓವರ್ ನ ಕೊಟ್ಟು ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಅಥವಾ PC ಇಂದ ಏನು ನಿಮ್ಮ ಚಾನಲ್ ತೋರಿಸ್ತಾ ಇರ್ತೀರಲ್ಲ ಅದನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ರು ಓಕೆ. ಸೊ ಈಗ ಈ ಎಲ್ಲಾ ಇನ್ಫಾರ್ಮೇಶನ್ ನ ಒಂದು ಡೆಮೋ ಮುಖಾಂತರ ನಿಮ್ಗೆ ತಿಳಿಸ್ತೀನಿ. ಹೈ ಟೀಮ್, ದಿಸ್ ಇಸ್ ಮೈ ಯೂಟ್ಯೂಬ್ ಚಾನಲ್ ಬೈ ನೇಮ್ Tantrology. I have 4,400 subscribers till now. I upload tech related videos where I educate my audience regarding YouTube and other tech related informations. As you can see, my popular video is about WhatsApp account related error, and in all my other videos I won't use any others content. Either it might be video or audio. I shoot the videos by using camera and edit them using laptop. I follow each and every guidelines provided by YouTube, but still I got the mail as reuse content when I applied for monetization after completing the eligibility criteria. So I kindly request you to please check my channel and monetize it as soon as possible. Thank you. So ಈ ತರ ನೀವು ಕೂಡ ಒಂದು ಡೆಮೋ ವಿಡಿಯೋ ಮಾಡಿ ಅದಾದ ನಂತರ ಈಗ ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲೇ ಹೇಳ್ದಂಗೆ ವಿಡಿಯೋ ರೆಡಿ ಆದ್ಮೇಲೆ ಯಾವ ಚಾನಲ್ ಗೆ ರಿಯೂಸ್ ಕಂಟೆಂಟ್ ಅಂತ ಬಂದಿದೆಯಲ್ಲ ಅದರಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ. ಬಟ್ ಅನ್ಲಿಸ್ಟೆಡ್ ಅಂತಾನೆ ಇರ್ಲಿ. ಈಗ ನಿಮ್ಮ YT ಸ್ಟುಡಿಯೋದಲ್ಲಿ ಹೋಗಿ ಅನ್ ಸೆಷನ್ ಅಲ್ಲಿ ಹೋದ್ರೆ ಅಲ್ಲಿ ಸ್ಟಾರ್ಟ್ ಅಪೀಲ್ ಅಂತ ಕೊಡಿ. ನಂತರ ಆ ವಿಡಿಯೋ ಏನ್ ಅಪ್ಲೋಡ್ ಮಾಡಿದ್ರಲ್ಲ ಅದೇ ಅನ್ಲಿಸ್ಟೆಡ್ ಅಲ್ಲಿ ಇಟ್ಟು ಅದರ URL ನ ಇಲ್ಲಿ ನೀವು ಕಾಪಿ ಪೇಸ್ಟ್ ಮಾಡಿ. ಅದಾದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಸೊ ಈ ಪ್ರೋಸೆಸ್ ಆದ ಒಂದು 2-3 ದಿನಗಳಲ್ಲೇನೆ ನಿಮ್ಗೆ ಯೂಟ್ಯೂಬ್ ಇಂದ ಮೇಲ್ ಬರುತ್ತೆ. ಎಲ್ಲ ಸರಿಯಾಗಿದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಇಷ್ಟೇ ಇರೋದು ಈ ರೀಅಪ್ಲೈ ಪ್ರೋಸೆಸ್. ಸೊ ಬಹಳಷ್ಟು ಜನಕ್ಕೆ ಈ ಒಂದು ಡೀಟೇಲ್ಸ್ ಇನ್ನೂ ಕೂಡ ಗೊತ್ತಿಲ್ಲ. ಆದಷ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ. ಈ ಒಂದು ಇನ್ಫಾರ್ಮೇಶನ್ ಇದೆ ಎಲ್ಲರಿಗೂ ಗೊತ್ತಾಗ್ಲಿ. ಹಾಗೆ ವಿಡಿಯೋ ಎಲ್ಲಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಸೊ ವಿಡಿಯೋಗೆ ಬಹಳಷ್ಟು ಲೈಕ್ಸ್ ಬಂದ್ರೆ ಆಟೋಮೆಟಿಕ್ ಆಗಿ ಯೂಟ್ಯೂಬ್ ಅಲ್ಗಾರಿದಮ್ ಏನಿದೆ ಬಹಳಷ್ಟು ಜನರಿಗೆ ಈ ಒಂದು ವಿಡಿಯೋನ ತಲುಪಿಸುತ್ತೆ. ಸೊ ಈ ಒಂದು ಅಪೀಲ್ ವಿಡಿಯೋ ಸಬ್ಮಿಟ್ ಮಾಡುವ ಮುಂಚೆ ನಿಮ್ಮ ಎಲ್ಲಾ ವಿಡಿಯೋಸ್ ಅಲ್ಲಿ ಬೇರೆಯವರ ಕಂಟೆಂಟ್ ಇಲ್ಲ ಅನ್ನೋದನ್ನ ಮಾತ್ರ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಮತ್ತೇನಾದ್ರೂ ಅಪೀಲ್ ವಿಡಿಯೋದಲ್ಲಿ ರಿಜೆಕ್ಟ್ ಆದ್ರೆ 90 ಡೇಸ್ ವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನಿಮ್ಮ ಚಾನಲ್ ಗೆ ರಿಯೂಸ್ ಕಂಟೆಂಟ್ ಯಾಕೆ ಬಂತು, ರಿಯೂಸ್ ಕಂಟೆಂಟ್ ಬರಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳಿ. ಸೊ ನನ್ನ ಸಜೆಷನ್ ಏನಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಲ್ಲಿ ನಿಮ್ಗೆ ರಿಯೂಸ್ ಕಂಟೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗುತ್ತೆ.